ಹೇಳಿ ಕಳ್ಸೋದಂತ ಹೇಳಿ ಕಳಿಸ್ಬಿಟ್ಟೆ. ಆ ಹುಡುಗ ಏನು ಹೋಗಿ ಹೇಳ್ತಾ ಇಲ್ಲ, ಏನು ಬರ್ತಾಳೋ ಇಲ್ಲ ಸರೋಜಾ ಒಂದು ತಿಳಿವಲ್ತು. ಇನ್ನೊಂದು ಸ್ವಲ್ಪ ಕಾಯಿಲೆನ ಏನು ಹೋಗಿಬಿಡ್ಲಿ, ಇನ್ನೊಂದು ಸ್ವಲ್ಪ ಕಾಯ್ತೇನೆ ತಡಿ ನೋಡೋಣ. ಬಂದ್ರೆ ಚಲೋ ಬರಲಿಲ್ಲ ಅಂದ್ರೆ ಹೋಗ್ಬಿಡ್ತಾನೆ ಅಂತ. ಅಲ್ಲೇ ಅಲ್ಲಿ ನೋಡುವ ಮಾವ, ನನ್ಕಿಂತ ಮುಂಚೆನ ಬಂದು ಕುಂತಾನಲ್ಲಿ ಇವನು. ಹಾಂ ಮತ್ತು ಕರಿಯಾಗಿ ಕಳ್ಸಿದ್ದ ಬಂದು ಕುಂದ್ರಾಕ, ಕರಿಯಾಗಿ ಕಳ್ಸ್ಯಾನ ಅಂತಂದಾಗ ಮತ್ತೆ ಬರಂಗಲ್ಲ ಅಲ್ಲೇ. ಏನು ಮಾತಾಡ್ತಿಲ್ಲ ಮರ, ಇವನೇನ ಬಂದಾನ, ಸರೋಜಾ ಬರ್ಬೇಕಲ್ಲ, ಆಕೆ ಏನಾರ ಬರ್ಬೇಕು ಮಾವ ಹೇಳ್ತಾನೆ ನೋಡು. ಇವ್ರಿಬ್ರು ನಡು ಏನಾರ ಐತಿ ಅಂತ ನನಗೆ ಗೊತ್ತಾಗ್ಬೇಕು. ಒಂದು ಈ ಹಲ್ಕಟ್ ಸುಳೆ ಮಗನ ಇವನ್ ಜೀವ ಮಾತ್ರ ಇಡಂಗಲ್ಲ ನಾನು ನೋಡಂತ ಬೇಕಂದ್ರೆ. ಎಲ್ಲದಾರೇವ ಇವ್ರ ಮಾಸ್ತರ ಇಲ್ಲಿ ಶೆಟ್ರ್ ಹೊಲ ಅಂದಿದ್ರು ಎಲ್ಲಿ ಇಲ್ಲ ನೆನ್ನೆ ಕಾಣವಲ್ರು. ಯಾರು ನೋಡಿಗಿದ್ಯಾರೇವ ಎಲ್ಲದಾರ? ಹೇ ಮಾವ ಬಂದ್ಲು ಇಲ್ಲಿ ಅಡಿಕೆ ನಾನು ಬರ್ರಿ. ಸರೋಜಾ ಇಲ್ಲದಾರ? ಬಂದೆ. ಯಾಕಣ್ಣ ಯಾಕೆ ಕರೆದಿ? ಯವ್ವ ಬಂದಿಲ್ಲ ಅಂತೂ ಇಂತು. ನಾ ಎಲ್ಲಿ ಆ ಹುಡುಗ ನಿನಗೇನು ಹೇಳೇತೆ ಇಲ್ಲ, ನೀ ಬರ್ತೀಯ ಇಲ್ಲ ಅಂತಂದು ಗಾಬರಿ ಹಾಕೊಂತ ಬಿಟ್ಟಿದ್ದೆ. ಬಂದಿಲ್ಲ ಸಾಕು ಬಿಡತ್ತ, ಈಗ ಸಮಾಧಾನ ಆತು. ಕುಂದ್ರಬೇ. ಇಲ್ಲೇನು ಕುಂದ್ರದು ಬಿಡ ಅಣ್ಣ, ಹೋಗ್ಲೇತಾಗ ಹೇಳಣ್ಣ ಏನಾಯ್ತು, ಯಾಕೆ ಕರೆದಿ? ಯಾಕಿಲ್ವಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ನಾನು ಹೇಳೋದಕ್ಕಿಂತ ನಿನ್ನಿಂದ ನನಗೊಂದು ಸಹಾಯ ಬೇಕಾಗಿತ್ತು. ನೀನು ಒಂದು ಸಹಾಯ ಮಾಡಿದ್ರು ನನಗೆ ಭಾಳ ಉಪಕಾರ ಆಕತಿ. ಅದಕ್ಕೆ ಅದು ನೀನ ಮಾಡಕ್ಕೆ ಸಾಧ್ಯ ಅದ, ಅದಕ್ಕೆ ನಿನ್ನ ಕರೆದೆ. ನಾನು ಮಾಡದ ಏನಪ್ಪ, ನಾನೇನು ಮಾಡೋದು? ಅದು ನಿಮ್ಮ ಮನ್ಯಾಗ ಗಂಗಾ ಇರ್ತಾಳಲ್ಲ, ಅದು ಏನಂದ್ರೆ ಸರೋಜಾ, ನಾನು ಗಂಗಾನ ಲಗ್ನ ಆಗ್ಬೇಕಂತದನಿ. ಏನಾರ ಒಂದಿಟ್ಟು ಆಕಿಗೆ ಬುದ್ಧಿ ಹೇಳಿ ಆಕಿನ ಲಗ್ನಕ್ಕೆ ಒಪ್ಪಿಸ. ನಾನು ಆಕಿನ ಭಾಳ ಇಷ್ಟಪಟ್ಬಿಟ್ಟೀನಿ, ನನಗೆ ಆಕಿ ಅಂದ್ರೆ ಭಾಳ ಇಷ್ಟ. ನಾನು ಆಕಿನ ಲಗ್ನ ಹಾಕನಿ, ನೀನು ಆಕಿ ಹೇಳ ಒಂದಿಟ್ಟು. ಅಲ್ಲೇನ ನಾ ಹೇಳೋಕ್ಕಿಂತ ನೀ ಹೇಳಿದ್ರನ ಚಲೋ ಇರ್ತತ್ತಪ್ಪ. ನಾ ಹೇಳಿದ್ರೆ ಕೇಳ್ಬೇಕಲ್ಲ, ನೀನೇ ಹೇಳ್ಬೇಕಾಗಿತ್ತು, ನೀನೇ ಒಂದ್ಸರಿ ಮಾತಾಡ್ಬೇಕಾಗಿತ್ತು ಆಕಿ ಜೊತೆಗೆ. ಅಯ್ಯೋ ನಾ ಮಾತಾಡಕ್ಕೆ ಹೋದ್ರೆ ಮಾತಾಡಕ್ಕೆ ನಿಲ್ಲಂಗ ಇಲ್ಲ ಮಾರಾಗಿತ್ತೇಕಿ. ನಾನು ಮಧ್ಯಾಹ್ನ ಹೋಗಿದ್ದೆ, ಆಕಿ ಹೊಳಿ ಕಡೆ ಹೊಂಟೋದ್ಲ ಅರ್ಬಿ ಹೋಗ್ಯಾಕ. ನಾ ಮಧ್ಯಾಹ್ನ ಬೆನ್ನು ಹತ್ಕೊಂಡು ಊಟಕ್ಕೆ ಬಿಟ್ಟಾಗ, ನಮ್ಮ ಸಾಲಿಗೆ ಊಟಕ್ಕೆ ಬಿಟ್ಟಾಗ ಬೆನ್ನು ಹತ್ಕೊಂಡು ಹೊಳಿ ತನಕ ಹೋದ್ರು ಆಕಿ ಏನು ಮಾತಾಡಲೇ ಇಲ್ಲ. ಮಾತಾಡ್ಬೇಡ್ರಿ ಹೋರಿ ಜನ ನೋಡ್ತಾರ, ಯಾರು ಏನು ಬೇಕಂತ ಮಾತಾಡ್ತಾರ, ಹಂಗೆ ಹಿಂಗೆ ಅಂತಂದು ಸಿಟ್ ಮಾಡ್ತಾಳ, ಮಾತಾಡಂಗ ಇಲ್ಲ. ಅದಕ್ಕೆ ನಿನ್ನ ಮಾತು ನಿಟ್ಟು ಕೇಳ್ತಾಳ, ನಿಮ್ಮ ಮನ್ಯಾಗ ಇರ್ತಾಳಲ್ಲ, ನಿನ್ನ ಮಾತು ಕೇಳ್ತಾಳ, ನೀ ಹೇಳೋ ಒಂದಿಟ ಅಂತ ಅಷ್ಟೆ. ಹೌದಾ, ಹೋಗಿದ್ದೆ ಹಂಗಂದ್ರೆ ಮಧ್ಯಾಹ್ನ ಭೇಟಿಯಾಗಕ್ಕ? ಹ್ಞೂನವ್ವ ಹೋಗಿ ಬಂದೆ, ಏನು ಮಾತಾಡಲೇ ಇಲ್ಲಕ್ಕಿ. ನಂಗೆ ಭಾಳ ಬೇಜಾರಾಗಿಬಿಡ್ತು. ಅಲ್ಲಣ್ಣ, ನೀನು ಒಂದು ವಿಚಾರ ಮಾಡಿ ಏನು, ಮತ್ತು ನೀವು ಇರೋ ಸಮಾಜ, ನೀವು ನಂಬೋ ಜನ, ನೀವು ಜನ ಅವ್ರು ಹಂಗೆ ಮಾತಾಡ್ತಾರ, ಇವ್ರು ಹಿಂಗೆ ಮಾತಾಡ್ತಾರ, ಮಂದಿ ಮಾತಾಡ್ತಾರ ಅನ್ನೋದ್ರ ಮ್ಯಾಗ ಜೀವನ ಮಾಡೋರು ನೀವು. ನಿಮ್ಮವು ನೋಡಿದ್ರಂತೂ ಮುಗ್ದ ಹೋತ, ನಿಮ್ಮವು ಗೊತ್ತಾದ್ರಂತೂ. ಅಂಥದ್ರಾಗ ಬೇಕಿ ಲಗ್ನ ಆಗಿ ಗಂಡ್ಸತ್ತಕ್ಕೆ ನೀವು ಮದುವೆಯಾಕನಿ ಅಂತೀಯಲ್ಲ, ಇದಕ್ಕೆ ನಿಮ್ಮವ್ವ ಒಪ್ತಾಳ? ನೀವು ಈ ಜನ ಅಂತಿರಲ್ಲ, ನಿಮ್ಮ ಜನ ಒಪ್ತಾರೆ? ಎಲ್ಲಿ ಜನ ಹಚ್ಚಿ ಹೋಗವೆ, 2 ಜನ ನಮ್ಗಿಲ್ಲ ಅಂದ್ರೆ ತಂದು ಹಾಕ್ತಾರನ. 4 ಜನ ಅದಂತಾರ, 4 ಜನ ಇದಂತಾರ. 4 ಜನ ಕಡೆಗೆ ನಾವೇನು ಬಾವಿ ಬೀಳಾಕತಿ. ನನಗಂತೂ ಇಷ್ಟ ಆಗ್ಯಾಳ, ನಾ ಮದುವೆ ಆಗವ ಅಷ್ಟೆ. ಯಾರು ಏನು ಹೇಳ್ತಾರ ಏನು ಬಿಡ್ತಾರ ನಾನು ಅದನ್ನು ಕೇಳೋನಲ್ಲ. ನನಗೆ ಯಾರು ಜನ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ನಾ ತಲೆ ಕೆಡಿಸ್ಕೊಳ್ಳೋನಲ್ಲ. ನಾನು ಓದ್ದಿನದೇನೆ, ನನಗೂ ತಿಳುವಳಿಕೆ ಐತಿ. ನನಗಕ್ಕಿ ಇಷ್ಟ, ನನಗೆ ಮದುವೆ ಹಾಕನಿ ಅಷ್ಟೇ, ಮತ್ತಿನ್ನೇನಿಲ್ಲಿದ್ರಾಗ. ನಾತಪ್ಪ ನೀ ಇಷ್ಟು ಹೇಳ್ತಿ ಅಂದ್ಮ್ಯಾಗ ಮತ್ತೆ ನಾ ಮಾತಾಡ್ದಂತೆ ಹಂಗಂದ್ರೆ ಆಕಿ ಜೊತೆ ಮೊದ್ಲ ನಿಮ್ಮ ಅವ್ವ ಹೇಳಿ ನಿಮ್ಮ ಒಪ್ಪಿಸ್ಯಾರಪ್ಪ. ನಾಳೆ ಲಗ್ನ ಅಂದ್ಮ್ಯಾಗ ನಿಮ್ಮ ಅವ್ವನ ಜೊತೆಗೇ ಇರ್ಬೇಕಾ? ಮೊದ್ಲು ನಿಮ್ಮ ಅವ್ವನ ಒಪ್ಪಿಸ್ಯಾ, ಆಮೇಲೆ ನೋಡೋಣ ಮುಂದಿಂದ. ನಮ್ಮ ಅವ್ವ ಒಪ್ತಾಳ ಬಿಡುವ, ನಮ್ಮ ಅವ್ವಂದೇನು ಚಿಂತೆ ಇಲ್ಲ. ನಮ್ಮ ಅವ್ವ ಒಪ್ತಾಳ. ನಮ್ಮ ಅವ್ವಗೆ ನಾ ಹೇಳ್ತೇನೆ ಎಲ್ಲ ತಿಳಿಸಿ. ನನಗೆ ಆಕಿ ಒಬ್ಬೇಕು ಹ್ಞೂ ಅನ್ಬೇಕು. ಆಕಿ ಒಬ್ಬೇಕಿ ಹ್ಞೂ ಅಂದ್ಲು, ಈಗ ಗಂಗಾ ಒಬ್ಬೇಕು ಹ್ಞೂ ಅಂದ್ಲು ಅಂತಂದ್ರೆ ಮತ್ತೆ ಮುಂದೆ 1000 ಬರಲಿ, ಅದು ನಾನು ನೋಡ್ಕೊಂತೇನೆ ಅಂತ. ಮೊದ್ಲು ಗಂಗಾ ಏನಂತಾಳ ಅನ್ನೋದು ಬೇಕು ನನಗೆ. ಅದಕ್ಕೆ ನೀವು ಒಂದಿಟ್ಟು ಮಾತಾಡಂತಷ್ಟೆ. ಭಾಳ ಉಪಕಾರ ಆಕತಿ, ಒಂದು ಸಹಾಯ ಮಾಡಿ ನನಗೆ. ಆತಣ್ಣ, ಮಾತಾಡಿ ನೋಡ್ತಂತೆಗ ನಾನು. ಏನ್ಲಿ ಇವ್ರು ಮಾತಾಡೋದು ಒಂದು ಕೇಳವಲ್ವಲ್ಲ ನಮ್ಗೆ. ಅಲ್ಲಿ ಹತ್ರ ಹೋಗೋಣ ಬಾರ್ಲಿ. ಪೂರ್ತಿ ಬಟ್ಟ ಬೈಲೈತಲ್ಲಿ, ಅಲ್ಲಿ ಹೋದ್ರೆ ಕಾಣಂಗಲ್ಲನ. ಸುಮ್ಮನೆ ನಿಲ್ಲು, ಏನು ಮಾತಾಡ್ತಿರ್ತಾರೆ, ಬೇರೆ ಏನೈತತ್ ಮಾತಾಡಕ್ರೆ. ಇವನು ಮಾತ್ರ ಇವ್ನು ಬಿಡಂಗಿಲ್ಲಲ್ಲಿ ನಾನು. ಇವನ್ನ ಕಡದು ಹೋಗ್ಯದ ಸೈ ಇವನ್ನ. ಅಣ್ಣ
ಅಂದಂಗ ನಾನೊಂದು ಮಾತು ಹೇಳ್ಬೇಕಾಗಿತ್ತು ನಿನಗೆ. ಅದು ಏನಂದ್ರೆ ಮತ್ತೆ ನೀ ಯಾರಿದ್ರಿಗೆ ಹೇಳಬಾರ್ದಪ್ಪ. ಹಂಗಂದ್ರಷ್ಟ ಹೇಳೋಗಿ ನಾ ಯಾರಿಗೂ ಹೇಳಿಲ್ಲ. ಇನ್ನೂ ಆದ್ರೂ ಯಾರಿಗೂ ಹತ್ರನೂ ಬಾಯಿ ಬಿಡೋದಿಲ್ಲ ನಾನು. ನೀನು ಮತ್ತೆ ಯಾರಿದ್ರಿಗೆ ಹೇಳಬಾರ್ದ ಹಂಗಂದ್ರೆ. ಇಲ್ಲಿ ಹೇಳ್ದೆ ನಾ ಯಾರಿದ್ರಿಗೆ ಹೇಳಕ್ ಹೋಗ್ಲಿ? ಇಲ್ಲಿ ಹೇಳ, ನಾ ಹೇಳಂಗಲ್ಲ ಹೇಳು. ಮಾತು ಕೊಡ್ತೀಯ ಹಂಗಂದ್ರೆ ಯಾರಿದ್ರಿಗೂ ಹೇಳಬಾರ್ದ? ಯಾರ್ಯಾರಿದ್ರಿಗೂ ಹೇಳಬಾರ್ದು. ನಮ್ಮ ಅವ್ವನಿದ್ರಿಗೆ ಸತಿ ಹೇಳಬಾರ್ದು. ಆತು ನಾನು ಮಾತು ಕೊಡ್ತೇನೆ ನಿನಗೆ, ಯಾರಿದ್ರಿಗೂ ಹೇಳಲ್ಲ ನಾನು. ಹೇಳಿ ಏನಾಯ್ತು? ಅದು ನಾನು ಪೊಲೀಸ್ ನೌಕರಿಗೆ ಅರ್ಜಿ ಹಾಕಿದ್ದೆ ಅಣ್ಣ. ಅವರು ಅದೇನ ಟ್ರೈನಿಂಗ್ ಏನ ಕರಿತೀನಿ ಅಂತ ಅಂದಿದ್ರು. ಅದಾದ್ಮ್ಯಾಗ ಅವರು ನನ್ನ ಕೆಲ್ಸಕ್ಕೆ ತಗೊಂತಾರಂತೆ ಎಲ್ಲ ಹೇಳಿದ್ರು ಅವರು. ಹಿಂಗೆ ನಿಮ್ಗೆ ಒಂದು ದಿನ ಹಿಂಗೆ ಬರ್ತೈತಿ, ಕಾಗದ ಪತ್ರ ಬರ್ತೈತಿ ಒಂದು, ಅದನ್ನು ತಗೊಂಡು ನೀವು ಇಲ್ಲಿ ಬಾ, ಮತ್ತು ನೀ ಬಂದ ಮ್ಯಾಗ ಮತ್ತು ಅದು ಏನು ಟ್ರೈನಿಂಗ್ ಮುಗಿತೈತಿ, ಅದಾದ್ಮ್ಯಾಗ ನಿನ್ನ ಕೆಲ್ಸಕ್ಕೆ ಸೇರಿಸಿ ಅಂತ ನಾವು ನಿನ್ನ ಬಾ ಇದು ಬಂದ ಮ್ಯಾಗ ಅಂತ ಹೇಳಿದ್ರು ಅವರು. ಕಾಗದ ಪತ್ರ ಇನ್ನೂ ಆದರೂ ಬಂದ ಇಲ್ಲ. ಅದ ಒಂದಿಟ್ಟು ಯಾವಾಗ ಬರ್ತೈತಿ ಏನಂತಂದು ಗೊತ್ತಾಗಬೇಕಾಗಿತ್ತು ನನಗೆ. ಅದಕ್ಕೆ ಕೇಳಿದೆ ನಾನು ನಿನಗೆ. ಬಾ 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 ಸರೋಜಾ, ಹೌದು ಬಿಡುವ ಮತ್ತೆ. ಶಬ್ಬಾಷ್ ಶಬ್ಬಾಷ್ ಅನ್ಬೇಕು ನಿನಗೆ. ಬಾ ಬಾ ಬಾ, ನನಗೆ ಗೊತ್ತಿಲ್ಲಲ್ಲ ನೀನು ಇಂಥ ಒಂದು ನೌಕರಿಗೆ ನೀ ಅರ್ಜಿ ಹಾಕಿ ನೀ ಇಂಥ ಒಂದು ನೌಕರಿ ಮಾಡೋಷ್ಟು ನಿನಗೆ ಶಕ್ತಿ ಐತಿ, ನೀನು ಬುದ್ಧಿ ಐತಿ ನಿನಗೆ ಅನ್ನೋದು ನನಗೆ ಸ್ವಲ್ಪ ನನಗೆ ಅರಿವಿಗೆ ಬರಲಿಲ್ಲಲ್ಲ. ಬಾ 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 ಬಾ, ಹೌದು ಬಿಡುವ ಮತ್ತೆ. ನೀನು ಭಾರಿ ಶಾಣೆ ಅದಿದಿ. ಹಂಗಂದ್ರೆ ಲೆಟ್ರ್ ಕಳಿಸ್ತಾನೆ ಅಂತ ಹೇಳ್ಯಾರ ಅವರು. ಲೆಟ್ರ್ ಅಂತಾರೆ ಬೇದಕ್ಕೆ, ಲೆಟ್ರ್ ಅದು ಕಳಿಸ್ತಾನೆ ಅಂತ ಹೇಳ್ಯಾರ ಅವ್ರು. ಹಂಗಂದ್ರೆ ಮುಗಿತು ಬಿಡು ನಿನಗೆ ಮತ್ತೆ ಕೆಲಸ ಸಿಕ್ಕಂಗನ. ನಿನ್ನಂಥ ಹೆಣ್ಮಗಳು ಹೌದು ಬಿಡು, ಊರಿಗೆ ಒಬ್ಬರ ಇರಬೇಕು. ಅಲ್ಲ ನನಗೆ ಗೊತ್ತಿಲ್ಲ, ಒಂದು ಮಾತು ಕೇಳ್ತೀನಿ. ನಿನ್ನ ಕರೆಗೂ ಪೊಲೀಸ್ ನೌಕರಿಗೆ ತಗೊಂತಾನೆ ಅಂತಂದಾರ. ಪೊಲೀಸ್ ನೌಕರಿ ಎಲ್ಲ ಗಂಡ್ಮಕ್ಳು ಮಾಡುವಲ್ಲ, ಹೆಣ್ಮಕ್ಳು ಮಾಡ್ತಾರೆ. ನೀನು ಹಿಂಗೆ ಮಾತಾಡ್ತೀಯಲ್ಲ. ನೀನು ಸಾಲಿ ಮಾಸ್ತರಪ್ಪ. ನೀನು ಸಾಲಿ ಮಾಸ್ತರ್ ಆಗಿ ಅಷ್ಟು ಮಕ್ಳಿಗೆ ಬುದ್ಧಿ ಹೇಳಿ, ಅಷ್ಟು ಹುಡುಗರಿಗೆ ಬುದ್ಧಿ ಹೇಳ್ಕೊಡ್ತಿದ್ದಿ ಅಂತ ನೀನು ಹಿಂಗೆ ಕೇಳ್ತಿ ಅಂತಂದ್ರೆ ಏನು ಹೇಳ್ಬೇಕಪ್ಪ ನಿನಗೆ? ನಾ ಮಾಡ್ತೀನಿ ಅಂತ ಹೇಳೇನಲ್ಲ, ನಾ ಮಾಡ್ತೀನಿ ಅಂತ ಹೇಳೇನಿ. ಅದಕ್ಕೆ ಅವ್ರು ಹ್ಞೂ ಅಂತಂದಾರ. ನನ್ನ ಕೈಲಿ ಆಗಲಿಲ್ಲ ಅಂದ್ರೆ ಅವ್ರ ಮನೆಗೆ ಕಳಿಸ್ತಾರ. ನಾನು ಮಾಡ್ತೀನಲ್ಲ, ನಾ ಮಾಡಿ ತೋರಿಸ್ತಾನಲ್ಲ. ಭಲೆ ಭಲೆ ಭಲೆ, ಹೌದು ಬಿಡಪ್ಪ, ಹೌದು ಬಿಡು. ಶಬ್ಬಾಷ್ ಅನ್ಬೇಕು ನಿನಗೆ. ನಾನು ಮನಸ್ನಾಗ ಅನ್ಕೊಂಡಿರ್ಲಿಲ್ಲ ಹೆಣ್ಮಗಳು ಪೊಲೀಸ್ ನೌಕರಿಗೆ ಹೊಕ್ಕಾಳ, ಅದು ನಮ್ಮೂರಿಂದ ಹೊಕ್ಕಾಳ, ಅದು ನನಗೆ ಗೊತ್ತಿರೋಕಿ ನನ್ನ ತಂಗಿ ಹೊಕ್ಕಾಳ ಅನ್ನೋದು ನನಗೆ ಗೊತ್ತಿದ್ದಿಲ್ವಾ? ಹೌದು ಬಿಡುವ, ಹೌದು ಒಪ್ಪಿದೆ. ನಿನ್ನ ಮೆಚ್ಬೇಕು ನಿನ್ನ ಧೈರ್ಯ. ಮತ್ತು ಅದು ಏನೋ ಅಂದಿಲ್ಲ ಅಣ್ಣ, ಲೇಟರ್ ಅದು ಒಂದಿಟ್ಟು ಯಾವಾಗ ಬರ್ತೈತಿ ಏನೋ ಒಂದಿಟ್ಟು ಕೇಳಿ ಹೇಳ್ತೀಯಾ ಅಣ್ಣ? ಆಯ್ತು ಬರುವ, ನಾ ಕೇಳ್ತೇನೆ. ನಾನು ಹೋಗ್ತೀನಿ ಪೋಸ್ಟ್ ಆಫೀಸ್ನಾಗ ಬರ್ತೈತಿ, ಅದು ಪೋಸ್ಟಿಗೆ ಬರ್ತೈತಿ, ಅದು ಅಲ್ಲೇ ಹೋಗ್ತೀನಿ. ಹೋಗಿ ಕೇಳಿ ಹೇಳ್ತೇನೆ ತಗೋ ನಿನಗೆ ನಾನು. ಬರ್ಲೆ? ಆಯ್ತವ, ನಾನು ಹೋಗ್ತೀನಿ. ನಾನು ಮನೆ ಕಡೆ ಹೋಗ್ಬೇಕಾ ಈಗ. ನಾ ಇಂತಾಗಿಂದ ಹೋಗ್ತೀನಿ, ಅತ್ತಾಗಿಂದ ಹೋಗಿ ಮತ್ತೆ ಯಾರು ನೋಡ್ಗಿಡ್ಯಾರ. ಮಾವ, ನಿಮ್ಮ ಮನ್ಯಾಗ ಏನೇನದ ನೋಡು, ಕುರ್ಚಿ ಕುಡ್ಗೋಲು ಎಲ್ಲ ತಯಾರು ಮಾಡ್ಕ್ಯಾನ. ನಾನು ತೊಗೊಂಬರ್ತೇನೆ. ನಮ್ಮ ಮನ್ಯಾಗ ಎಷ್ಟು ಅದಾವ ನೋಡು ಕುರ್ಚಿ ಕುಡ್ಗೋಲು ಎಲ್ಲ ತೊಗೊಂಬರ್ತೇನೆ. ಈ ನನ್ನ ಮಗನ ಇವತ್ತು ಕಡ್ದು ಹಾಕಿಬಿಡ ಇವತ್ತು. ಇವ್ ಮಗ ನನ್ನ ಮಗನ ನಾನು ಇಷ್ಟಪಟ್ಟಕ್ಕೆ ನಾನು ಲಗ್ನ ಆಗಕ್ಕಿನ ಜೊತೆಗೆ ಹಿಂಗೆ ಮಾತಾಡ್ತಾನಂದ್ರಿ ಇವನ್ನ ಮಾತ್ರ ಜೀವ ಸಹಿತ ಉಳ್ಸಂಗಿಲ್ಲ ನಾನು. ಇವನ್ನ ಕಡ್ದ ಹಾಕ ನಾನು. ಕುರ್ಚಿ ತಗೊಂಡೇನು ಕಸ ಕೇಳಕ್ಕೆ ಹೋಗ್ಯನ್ಲಿ? ಅವನ ಕಡೆ ಹೋಗ್ಕಾನಂತೀವ, ಕುರ್ಚಿ ತಗೊಂಡು ಹೋಗ್ಕಾನಂತ. ಶಾಣೆ ಐತಿ ಕೂಡ, ಭಾರಿ ಶಾಣೆ ಐತಿ. ನಡಿ ಅಲ್ಲಿ ಎಲ್ಲಾರು ಪ್ಯಾಕೆಟ್ ಸಿಕ್ಕರು ತಗೊಂಡು ನಡಿ. ಹಾಕ್ಯಂಡು ಮನೆಗೆ ಹೋಗೋಣತ್ತ. ಎಲ್ಲಿ ಹಚ್ಚಿ ನೀ ಬರಂಗಿಲ್ಲ ಅಂದ್ರೆ ಹೋಗೋಮವ. ನನಗೆ ಗೊತ್ತೈತಿ ಹೋಗಿ ಮಾಡೋದು ಏನು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ನೀವು ಹೋಗ್ಬಿಡಿ ಇಲ್ಲಿಂದ. ಏನು ಯಾಕೆ ಮಾಡ್ತೀರ ಮಾರ, ನಾ ಈ ಆಟಕ್ಕಿಲ್ಲ. ಯವ್ವ ತಾಯಿ ಗೌಡ್ಸಾನಿ ನಿಲ್ರಿ ಅವರ ನಿಲ್ರಿ. ಯಾಕೆ ಬೇ ಏನಾಯ್ತು? ಏನು ಬೇಕಾಗಿತ್ತು? ಅದು ಏನಂದ್ರ ದೂರ ನಿಂತು ಮಾತಾಡ. ಮೈ ಮೇಲೆ ಬರ್ತೀಯಲ್ಲ, ಸರಿ ದೂರ ನಿಂತು ಮಾತಾಡ. ಯಾವ್ದವ ಏನು ಜಾತಿ ಅದಾವ ಏನದವ ಜಾತಿ ಗಿಡಿಗಳು ಮೈ ಮೇಲೆ ಬರ್ತೀಯಲ್ಲ ಮುದುಕಿ. ಸರಿ ಏನು ಸರಿ ನಿಂತು ಮಾತಾಡ. ಅಯ್ಯ ಇದೇನ ಪಿಕ್ಕಳಿ ಸನ್ಯಾಸ ಮಾಡ್ದಂಗೆ ಮಾಡ್ತೈತಲ್ಲ ಇದು. ನಾವೇನು ಯಾಕೆ ಕಾಣ್ತಿದ್ದೇವೆ ಅಂತ ನಾನು. ಈಕಿಗೆ ಯಾಕೆ ಹೇಳ್ಬೇಕು ಬಿಡು. ಈಕಿ ಮಗ ಸರೋಜನ್ ಮದುವೆ ಮಾಡ್ಕೊಳಕತ್ತಾನ, ಸರೋಜನ್ ಕೇಳಕ್ಕೆ ಹೋಗಿತ್ತು ಅವ್ರ ಹತ್ರ ಅಂತಂದು ನಾನು ಹೇಳೋಣ ಅಂತಂದು ಬಂದ್ರೆ ಇದು ಹೆಂಗೆ ಮಾಡ್ತೈತೆ ಮಕಾಶ್ ಮಾಡ್ದಂಗೆ. ಅವನೇ ಆದ್ರೆ ಆಗಲ್ಲ ಬಿಡು. ಸರೋಜನ್ ಅಂತಕ್ಕೆ ನಾವು ಸೊಸೆಯಾಗಿ ಬರ್ಬೇಕು ಈಕಿಗೆ. ಈಕಿ ಮಗ ಸರೋಜನ ಲಗ್ನ ಆಗಲಿ ಇನ್ನೊಬ್ಬಕಿನ ಲಗ್ನ ಆಗಲಿ
ನಾನು ಅವಳಿಗೆ ಹೇಳಕ್ಕೆ ಬಂದ್ಬಿಡ ಇದಕ್ಕೆ ಸನಾಶಿ ಅಂತಕ್ಕೆ ಮಕಾಶಿ ಊರು ಮಕಾಶಿ ಈಗ ನಾನು ಯಾಕೆ ಹೇಳಕ್ಕೆ ಹೋಗ್ಲಿ ಏನು ರಾಕ್ ಮಾಡ್ಕೊಂಡು ಹೋಗ್ಲಿ ಹಾಳ್ಗುಂಡಿ ಬಿದ್ಕೊಂಡು ಏನಿಲ್ಲ ಬಿಡ್ರಿ ಅವಾರ ನೀವು ಹೋಗ್ರಿ ನೀವು ಏನೋ ಬದುಕಿ ಹೊಂಟಿದ್ರಣ ಹೋಗ್ರಿ ಏನಿಲ್ಲ ಹೋಗ್ರಿ ನೀನೇನು ತಲೆ ಸರಿ ಐತಿಲ್ಲ ಏನು ಹೆಣ್ಮಗ್ಳದ್ದು ಬಂದು ಏನೇ ಮತ್ತೆ ತಣ್ಣಗ ಹೊಂಟಕಿನ ನಿಲ್ಲಿಸಿ ದೊಡ್ಡ ನಾಟಕನ ಹಚ್ಚಿಯಲ್ಲ ಆಕಿ ನಿನ್ನ ಅಯ್ಯ ಈಕೆ ನಮ್ಮಿ ಮಾತಾಡ್ತಾಳ ಆಕಿ ನಿನಗೆ ಹಂಗಾಗೋಗ್ತಡಿ ನಿನಗೆ ಸರೋಜನ ಬರ್ಬೇಕು ನಿನಗೆ ಸೊಸಿಯಾಗಿ ಅಂದ್ರೆ ನೀನು ಬಗ್ಗಿಸಿ ಬಡಿತಾಳೆ ಆಕಿ ಬರೋಬ್ಬರಿ ನಮ್ಮನೆ ಮಾಡ್ತತಿ ಏನಂದಿಟ್ಟು ಹೇಳಕ್ಕೆ ಹೋದ್ರೆ ಎಂದಾರ ಮಂದಿ ಮನುಷ್ಯ ಕಂಡಾಳ ಇಲ್ಲ ದೂರ್ನಿಲ್ ಅಂತ ನಾವು ಮಾಡ್ದಾಕತ್ತೇನೆ ಇವ್ರ ಬದುಕು ಬಾಳೆವೆಲ್ಲ ಭಾರಿ ಚೆನ್ನಾಗಿದಿ ಬಿಡು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ ಯಾಕ್ರಿಪ್ಪ ಎಲ್ಲರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳವಲ್ರಿ ನೋಡ್ತೀರಿ ವಿಡಿಯೋನ ಅದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೋಡ್ರಿ ಹೆಚ್ಚು ನೋಡೋದು ಕಮ್ಮಿನ ಐತೆ ಅಷ್ಟೇನಿಲ್ಲ ಅಷ್ಟೇನು ಹೆಚ್ಚಿಗಿನ ವ್ಯೂಸ್ ಬರಂಗಿಲ್ಲ ಜಾಸ್ತಿ ಏನಿಲ್ಲ ದಯವಿಟ್ಟು ವಿಡಿಯೋಸ್ ನೋಡ್ರಿ ಒಳ್ಳೆ ಸ್ಟೋರಿ ಐತಿ ಇಷ್ಟಪಡ್ರಿ ಲೈಕ್ ಮಾಡ್ರಿ ಜಾಸ್ತಿ ಜನ ನೋಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತಿರಲ್ಲ ಅವ್ರಿಗೆಲ್ಲರಿ ಹೇಳಕತ್ತಿರೋದು ಅದು ನನಗೆ ಭಾಳ ಖುಷಿ ಐತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಕತ್ತಿರೋದು ನನಗೆ ಭಾಳ ಖುಷಿ ಐತಿ ಹಂಗೆ ಯಾರು ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೇರೆಯವ್ರಿಗೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಬ್ಸ್ಕ್ರಿಪ್ಷನ್ನ ನಮ್ಗೆ ಇನ್ಸ್ಪಿರೇಷನ್ ರೀ ವಿಡಿಯೋ ಮಾಡೋಕೆ ಸಬ್ಸ್ಕ್ರೈಬು ಬರೋಂಗಿಲ್ಲ ವ್ಯೂಸ್ ಬರೋಂಗಿಲ್ಲ ಅಂದ್ರೆ ವಿಡಿಯೋನ ಮಾಡೋದು ಬೇಡ ಅನಿಸ್ಬಿಡ್ತೈತಿ ಅಷ್ಟು ಬೇಜಾರಾಗಿ ಬಿಡ್ತೈತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ ಹೆಚ್ಚು ವಿಡಿಯೋಸ್ ನೋಡ್ರಿ ಬರಣ್ರಿ ನಮಸ್ಕಾರ ರೀ